ಸ್ನೇಹಿತರೆ, ಈಗ ವಿಶೇಷವಾಗಿ ನಾಳೆ ದಿವಸ ಆಚರಣೆ ಮಾಡ್ತಾ ಇರುವಂಥ ನಾಗರ ಪಂಚಮಿ ಹಬ್ಬವನ್ನು ಪೂರ್ಣ ವಿವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕ ಸಮಯ ಸಹಿತ ತಿಳಿಸ್ಕೊಡ್ತೀನಂತ. ಯಾಕಂದರೆ ವರ್ಷದಲ್ಲಿ ಒಂದು ಸಲ ಈ ನಾಗಪ್ಪನಿಗೆ ಹಾಲು ಹಾಕೋದಿರ್ತದೆ. ನೀವು ಬೇಕಾದಾಗ ಪೂಜೆ ಮಾಡ್ಬೋದು, ವರ್ಷ ಪೂರ್ತಿ ನಾಗಪ್ಪನ ಪೂಜೆ ಮಾಡ್ಬೋದು. ಆದರೆ ವಿಶೇಷ ಫಲ ಪ್ರಾಪ್ತಿಯಾಗೋದು ನಾಗರ ಪಂಚಮಿ ದಿವಸ. ಅಂದರೆ ಚೌತಿ ದಿವಸ ಹೆಣ್ಣು ಮಕ್ಕಳಿಗೆ ಅಧಿಕಾರ ಇರ್ತದೆ, ಪಂಚಮಿ ದಿವಸ ಗಂಡು ಮಕ್ಕಳು ಅಂದರೆ ಮನೆಯ ಅಭಿವೃದ್ಧಿ ಸಂಕೇತ ಅಂತ ಹೇಳ್ತೀವಿ ಗಂಡು ಮಕ್ಕಳಿಗೆ. ನಾಳೆ ಈ ದಿವಸ ಪ್ರತಿಯೊಬ್ಬ ಗಂಡಸರು ನಾಗಪ್ಪನಿಗೆ ಹಾಲನ್ನು ಹಾಕಬೇಕಾಗ್ತದೆ. ವಿಶೇಷವಾಗಿ ನಾಗದೋಷ, ಪೂರ್ವ ಜನ್ಮದಲ್ಲಿ ನಾವೇನಾದರೂ ಅರ್ಚಿತ ಕರ್ಮ, ನಾಗದೋಷದಿಂದ ಬಂದಂಥ ಯಾವುದಾದ್ರೂ ಕೆಟ್ಟ ಕರ್ಮಗಳಿದ್ದರೆ ನಾವು ಕಳೆದುಕೊಳ್ಳಲಿಕ್ಕೆ ಭಗವಂತ ನಮಗೆ ಹಲವಾರು ಅವಕಾಶಗಳನ್ನು ಕೊಡ್ತಾನೆ. ಅದಕ್ಕಾಗಿ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೂ ಕೂಡ ಅವೆಲ್ಲವೂ ಕಳಿಬೇಕು, ಮಕ್ಕಳಿಗೂ ಕೂಡ ಒಳ್ಳೆಯದಾಗ್ತದೆ ನಾಗದೇವರ ಪೂಜೆಯಿಂದ ಅಂಥೇಳಿ ನಾಳೆ ದಿವಸ ಸರಿಯಾದ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ನಾಳೆ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು. ಮೊದಲೇದಾಗಿ ಹೇಳ್ತಾ ಹೋಗ್ತೀನಿ, ಪೂಜೆಗಿಂತ ಮೊದಲು ಯಾವ ಯಾವ ನಿಯಮಗಳನ್ನ ನಾಳೆ ದಿವಸ ಪಾಲಿಸಬೇಕು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ನಾಳೆ ದಿವಸ ಯಾವುದೇ ವಸ್ತುಗಳನ್ನು ಕರಿಬಾರ್ದು. ಎಣ್ಣೆಯಲ್ಲಿ ಕರಿದ ವಸ್ತುಗಳು ನೈವೇದ್ಯ ಇರುವುದಿಲ್ಲ. ಉಗಿಯಲ್ಲಿ ಬೇಯಿಸಿದಂಥ ಆಹಾರ ಪದಾರ್ಥಗಳು ನಾಗಪ್ಪನಿಗೆ ನೈವೇದ್ಯ ಇರ್ತದೆ. ಮನೆಯಲ್ಲಿ ಸಹ ಹಪ್ಪಳ, ಸಂಡಿಗೆ, ಕರಿಗಡುಬು ಈ ರೀತಿ ನಾಳೆ ದಿವಸ ಯಾವುದೇ ವಸ್ತುವನ್ನು ಕರೀಲಿಕ್ಕೆ ಹೋಗಬೇಡ್ರಿ. ಇನ್ನು ಕಬ್ಬಿಣದ ಹಂಚಿನ ಮೇಲೆ ಯಾವುದೇ ಅಂದರೆ ಚಪಾತಿ, ದೋಸೆ ಈ ರೀತಿ ಪದಾರ್ಥಗಳನ್ನು ನಾಳೆ ದಿವಸ ಮಾಡಬಾರ್ದು. ಯಾವುದೇ ತರಕಾರಿ ಆಗಲಿ ಹಣ್ಣಾಗಲಿ ಯಾವುದೇ ವಸ್ತುಗಳನ್ನು ಹೆಚ್ಚಬಾರ್ದು, ಕೊಚ್ಚಬಾರ್ದು, ಹರಿಬಾರ್ದು, ಮುರಿಬಾರ್ದು. ನಾಳೆ ದಿವಸ ನಾಗಪ್ಪನ ದೋಷ ಖಂಡಿತವಾಗಿಯೂ ಬರ್ತದೆ. ಅದಕ್ಕಾಗಿ ನಾಳೆ ದಿವಸದ ತರಕಾರಿಯನ್ನು ಇವತ್ತಿನ ದಿನವೇ ಹೆಚ್ಚಿ ಇಟ್ಕೊಳ್ಬೇಕು. ನಾಳೆ ಯಾವುದೇ ಕಾರಣಕ್ಕೂ ನೆನಪಿನಲ್ಲಿ ಇಟ್ಕೊಳ್ರಿ, ಹೆಚ್ಚೋದು, ಕೊಚ್ಚೋದು, ಮುರಿಯೋದು, ಹರಿಯೋದು ಮಾಡಬಾರ್ದು. ಇನ್ನು ನಾಳೆ ದಿವಸ ನಾಗಪ್ಪನಿಗೆ ನೈವೇದ್ಯ ಇರ್ತದೆ. ಇವತ್ತು ಹೆಣ್ಮಕ್ಳು ಉಪವಾಸ ಮಾಡಿರ್ತೀರಿ, ನಾಳೆ ದಿವಸ ಅಡುಗೆ ನೈವೇದ್ಯ ಅಂದರೆ ಉಗಿ ಮೇಲೆ ಬೇಯಿಸಿದಂಥ ಕಡಬನ್ನು ನೈವೇದ್ಯ ಮಾಡಿ ಮನೆ ಮಂದಿ ಎಲ್ಲರೂ ಊಟವನ್ನು ಮಾಡಬೇಕು. ಗಂಡಸರು ನಾಳೆ ದಿವಸ ತಪ್ಪದೆ ಮನೆಯಲ್ಲಿ ಎಷ್ಟೇ ಚಿಕ್ಕ ಮಕ್ಕಳಿದ್ರೂ ಸಹ ಅವ್ರ ಕಡೆಯಿಂದ ಹಾಲನ್ನು ನಾಗಪ್ಪನಿಗೆ ಹಾಕಿಸ್ರಿ. ನಾನು ಪದ್ಧತಿಯನ್ನು ಹೇಳ್ತಾ ಹೋಗ್ತೀನಿ, ಪೂಜೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಏನೇನು ತಯಾರಿ ಮಾಡ್ಕೊಳ್ಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಸರಿಯಾದ ಕ್ರಮದಲ್ಲಿ ನಾಗದೇವರ ಪೂಜೆಯನ್ನು ಮಾಡಿದರೆ ನಿಮ್ಮ ಪೂರ್ವಜರಿಗೆ ಏನಾದರೂ ದೋಷದಿಂದ ಸರ್ಪಯೋನಿಯಲ್ಲಿ ಜನಿಸಿದ್ರೆ, ಬಹಳಷ್ಟು ಜನ ಹೇಳ್ತಿರ್ತೀರಿ ನಮ್ಮ ಕನಸಿನೊಳಗೆ ನಾಗಪ್ಪ ಬರ್ತದೆ, ಹಂಗಾಗ್ತದೆ ಅಂಥೇಳಿ. ಈ ರೀತಿ ಸರ್ಪಯೋನಿಯಲ್ಲಿ ಯಾರಾದರೂ ನಿಮ್ಮ ಪೂರ್ವಜರು ಜನಿಸಿದರೆ, ಅವರು ತೊಂದರೆಯಲ್ಲಿದ್ದರೆ ನೀವು ಮಾಡಿದಂಥ ಈ ನಾಗಪ್ಪನ ಪೂಜೆಯಿಂದ ಅವರ ಸರ್ಪಯೋನಿಯಿಂದ ಮುಕ್ತರಾಗ್ತಾರೆ. ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪಪೂರ್ವಕ ಪೂಜೆಯನ್ನು ಮಾಡಬೇಕು. ಹೇಳ್ಕೊಡ್ತೀನಿ, ಏನೇನು ತಯಾರಿ ಮಾಡ್ಕೊಳ್ಬೇಕು ತೋರಿಸ್ತೀನಿ, ಬರ್ರಿ. ಮೊದಲೇದಾಗಿ ಈ ರೀತಿ ಎಲ್ಲ ಜೋಡಿಸಿ ಇಟ್ಕೊಂಡು ಬಿಡ್ರಿ. ತಾಂಬೂಲ ದಕ್ಷಿಣೆ ಇಟ್ಕೊಳ್ಬೇಕು. ಅಡಿಕೆ ಪುಡಿ ಮಾಡಿದರೆ ಅಡಿಕೆ ಪುಡಿ, ಸುವಾಸನೆಯುಕ್ತ ಅಡಿಕೆ ಪುಡಿಯನ್ನು ಇಟ್ಕೊಳ್ಬೇಕು. ಜೊತೆಗೆ ಹಳದಿ ಗಂಧವನ್ನು ತೆಗೆದು ಇಟ್ಕೊಳ್ಬೇಕು. ನಾಗಪ್ಪನಿಗೆ ಹಳದಿ ಗೆಜ್ಜೆ ವಸ್ತ್ರ, ಹಳದಿ ಗಂಧ ಈ ರೀತಿಯಾಗಿ ಏರಿಸ್ಬೇಕಾಗ್ತದೆ. ಹುರಿದ ಕಡಲೆ, ನಾವು ನಿನ್ನೆ ಅಂದರೆ ಇವತ್ತಿನ ದಿವಸ ನಾವು ನೆಂದ ಕಡಲೆ ಏರಿಸ್ತೇವೆ ಹೆಣ್ಮಕ್ಳು, ಗಂಡಸರಿಗೆ ಹುರಿದ ಕಡಲೆ ಇರ್ತದೆ. ನಂತರ ಗೆಜ್ಜೆ ವಸ್ತ್ರ ಇಟ್ಕೊಳ್ಬೇಕು, ಅರಳು ಇಟ್ಕೊಳ್ಬೇಕು. ಯಾಕಂದರೆ ಅರಳು ಬಹಳ ಪ್ರೀತಿ ಅವನಿಗೆ. ಅದಕ್ಕಾಗಿ ನಾವು ಅರಳನ್ನು ರಾತ್ರಿ ಹೊತ್ತು ತಿನ್ನಂಗಿಲ್ಲ, ಅರಳು ರಾತ್ರಿ ಹೊತ್ತು ತಿನ್ನಬಾರ್ದು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇನ್ನು ಹುಣಸೆಕಾಯಿ, ಎಳೆಯ ಹುಣಸೆಕಾಯಿ ಅಂತ ಹೇಳ್ತೀವಿ, ಇದಕ್ಕೆ ನಾವು ನಮ್ಮ ಕಡೆ ನಾಗರಕಾಯಿ ಅಂತಲೇ ಹೇಳ್ತೇವೆ. ಇನ್ನು ಗೆಜ್ಜೆ ವಸ್ತ್ರ ಹಳದಿ ಹಚ್ಚಿದ್ದು 20+2 ಸುವಾಸನೆಯುಕ್ತ ಮಲ್ಲಿಗೆ ಹೂ, ಜೊತೆಗೆ ಅವನಿಗೆ ಪತ್ರಿ ಅಂದರೆ ಬಹಳ ಪ್ರೀತಿ. ಶಿವನ ಒಂದು ಕೊರಳಲ್ಲಿರುವಂಥ ನಾಗನಿಗೆ ಪತ್ರಿ ಏರಿಸಬೇಕು ಅಂತ ಹೇಳ್ತೀವಿ. ಆಮೇಲೆ ಕೊಬ್ಬರಿ ತುಂಡುಗಳನ್ನು ಇಟ್ಕೊಳ್ಬೇಕು. ಇದಕ್ಕೆ ನಾವು ಅರಳಿಂದ ಪುಡಿ ಮಾಡಿದರೆ ಅದು ಅರಳಿಟ್ಟು ಅಂತ ಹಾಕ್ತದೆ. ಅದಕ್ಕೆ ಬೆಲ್ಲ, ತುಪ್ಪ ಸೇರಿಸಿ ಅರಳಿಟ್ಟು ಮಾಡ್ತೀವಿ. ಹಸಿ ತಂಬಿಟ್ಟು ನೈವೇದ್ಯಕ್ಕೆ, ಬಿಸಿ ತಂಬಿಟ್ಟು, ಎಳ್ಳು ಚಿಗಳಿ ಮತ್ತು ಬೆಲ್ಲದ ನೀರು ಅಂತ ಹೇಳ್ತೀವಿ. ಪೂಜೆಗೆ ನೀರು, ಸಂಕಲ್ಪಕ್ಕೆ ನೀರು, ಆರತಿ ಎಲ್ಲ ಈ ರೀತಿ ಜೋಡಿಸಿ ಇಟ್ಕೊಳ್ರಿ. ನಿಮಗೆ ಅಭಿಷೇಕಕ್ಕೆ, ನೈವೇದ್ಯಕ್ಕೆ ಬಾಳೆಹಣ್ಣು ಬೇಕಾಗ್ತದೆ.
ಬಾಳೆಹಣ್ಣು ಇಟ್ಕೊಳ್ಬೇಕು, ತಾಂಬೂಲ ದಕ್ಷಿಣೆ ಇಟ್ಕೊಳ್ಬೇಕು. ಎಲ್ಲ ಈ ರೀತಿ ಜೋಡಿಸಿ ಇಟ್ಕೊಂಡು ಗಂಡಸರು ಮನೆಯಲ್ಲಿ ಪೂಜೆ ಮಾಡಬೇಕು. ನಿಮ್ಮ ಮನೆ ಯಜಮಾನರೇ ಮಾಡಬೇಕು. ಅಕಸ್ಮಾತ್ ಯಜಮಾನರು ಮಾಡೋದಿಲ್ಲ ಅಂದರೆ ಯಾರಾದರೂ ಮಕ್ಕಳನ್ನು, ನೀವು ಮನೆಯಲ್ಲಿ ದೊಡ್ಡ ಹುಡುಗರಿದ್ದರೆ, ಗಂಡು ಹುಡುಗರು ದೊಡ್ಡವರಿದ್ದರೆ ಅವ್ರು ಕೂಡ ಪೂಜೆಯನ್ನು ಮಾಡಬಹುದು. ಗಂಡಸರೇ ಮಾಡಬೇಕು. ಹೆಣ್ಣು ಮಕ್ಕಳು ನಾಳೆ ಈ ದಿವಸ ಪೂಜೆಯನ್ನು ಮಾಡುವಂತಿಲ್ಲ. ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಕೊಂಡು ನಾಳೆ ದಿವಸ ಮಣ್ಣಿನ ನಾಗಪ್ಪ ಶ್ರೇಷ್ಠ ಅಂತ ಹೇಳ್ತೇವೆ. ಅದಕ್ಕೆ ಮಣ್ಣಿನಿಂದ ಮಾಡಿದಂಥ ನಾಗ ಪ್ರತಿಮೆಯನ್ನು ಇಟ್ಕೊಳ್ಬೇಕು. ಈ ರೀತಿ ಇರಬೇಕು. ನಾಗಪ್ಪನ ಪೂಜೆಗೆ ನಾಗ ಪ್ರತಿಮೆ ಇಡಬೇಕು. ಜೊತೆಗೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇಲ್ಲ ಅನ್ನೋದಾದರೆ ನೀವು ಬೆಳ್ಳಿಯ ಪ್ರತಿಮೆಯನ್ನು ಕೂಡ ಇಟ್ಕೊಳ್ಬೋದು. ಆದರೆ ರಾತ್ರಿ ಹುತ್ತಪ್ಪನ್ನು ಬಡಿಯೋದಿರ್ತದೆ, ಅಂದರೆ ಅದನ್ನು ಹೇಳ್ಕೊಡ್ತೀನಿ ಹಂಗಂತೇಳಿ. ಇನ್ನು ಜನಿವಾರ ಯಾರ ಮನೆಯಲ್ಲಿ ಪದ್ಧತಿ ಅದ, ಜನಿವಾರಕ್ಕೆ ಸ್ವಲ್ಪ ಮಡಿನೀರು ಅಥವಾ ಹಾಲಿನಲ್ಲಿ ಅರಿಶಿನ ತೆಗೆದು ಅದರಲ್ಲಿ ಇದನ್ನು ಅದ್ದಿ ಇಡಬೇಕಾಗ್ತದೆ ಏರಿಸಲಿಕ್ಕೆ. ಈಗ ಪೂಜಾ ಶುರು ಮಾಡ್ತೀನಿ. ಮೊದಲನೇದಾಗಿ ಗಂಡಸರು ಆಸನವನ್ನು ಹಾಕ್ಕೊಂಡು ಕೂತ್ಕೊಳ್ಬೇಕು. ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು, ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು. ಮೊದಲು ನಿಮಗೆ ಆಚಮನೆ ಗೊತ್ತಿದ್ರೆ ಮಾಡಿರಿ, ಇಲ್ಲಾಂದರೆ ದೇಶಕಾಲ ಸಂಕೀರ್ಣ ಮಮ, ಇಲ್ಲಿ ಮಮ ಅಂತ ಹೇಳ್ತೀನಿ, ನಿಮ್ಮ ಹೆಸರನ್ನು ಹೇಳ್ಕೊಳ್ಬೇಕು, ನಿಮ್ಮ ಗೋತ್ರವನ್ನು ಹೇಳ್ಕೊಳ್ಬೇಕು. ಗೋತ್ರ ಗೊತ್ತಿದ್ರೆ ಹೇಳ್ರಿ, ಇಲ್ಲಾಂದರೆ ಹೆಸರು ಹೇಳಿದರೆ ಸಾಕು. ನಿಮ್ಮ ಕುಟುಂಬದ್ದೆಲ್ಲ ಹೆಸರು ಹೇಳ್ಕೋಬೇಕು. ಮಮ ಸಹ ಕುಟುಂಬಸ್ಯ ಸಪರಿವಾರಸ್ಯ ಸರ್ವದಾ ಸರ್ವತಃ ಸರ್ಪಭಯ ನಿವೃತ್ತಿಪೂರ್ವಕಂ ಸರ್ವ ಪ್ರಸಾದ ಸಿದ್ಧಿದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಲಕ್ಷ್ಮೀ ಸಹಿತ ನಾರಾಯಣ ದೇವತಾ ಪ್ರೀತ್ಯರ್ಥಂ ಶ್ರಾವಣ ಶುಕ್ಲ ಪಂಚಮಿ ವಿಹಿತಂ ಸಹ ಪರಿವಾರ ಅನಂತಾದಿ ನಾಗರಾಜಸ್ಯ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ತದಂಗ ಕಲಶ ಪೂಜಾಂ ಕೃತ್ವಾ ಹೇಳಿ ಕೈಯಲ್ಲಿರುವಂಥ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಬಿಡಬೇಕು. ನಂತರ ಕಲಶ ಪೂಜೆಯನ್ನು ಮಾಡ್ಕೊಳ್ಬೇಕು. ಪೂಜೆಗೆ ಏನು ಇಟ್ಕೊಂಡಿರ್ತಿರಲ್ಲ ಆ ಪೂಜೆಗೆ ಕಲಶವನ್ನು ಪೂಜೆಯನ್ನು ಮಾಡ್ಕೊಳ್ಬೇಕು. ನಂತರ ದೇವರ ಬಲಗಡೆ ಇಟ್ಟಂಥ ದೀಪವನ್ನು ಪೂಜೆ ಮಾಡ್ಕೊಳ್ಬೇಕು. ಗಂಟೆಯನ್ನು ಪೂಜೆ ಮಾಡ್ಕೊಳ್ಬೇಕು. ಅದೆಲ್ಲ ಆದಮೇಲೆ ಮೊದಲು ಪ್ರಾಣ ಪ್ರತಿಷ್ಠಾಪನಾ ವಿಧಿ ಇರ್ತದೆ ನಾಗಪೂಜೆಯಲ್ಲಿ. ಅದು ಬಹಳಷ್ಟು ಮುಖ್ಯ ಅಂಥೇಳಿ. ನೀವು ನಾಗಪ್ಪನಿಟ್ಟಿರ್ತಿರಲ್ಲ ಆ ತಟ್ಟೆಯಲ್ಲಿ ಅದಕ್ಕೆ ಪೀಠ ದೇವತಾ ಅಂತ ಹೇಳಬೇಕು. ಪೀಠ ಮಧ್ಯೆ ಪರದೇವತಾಯಿ ಶ್ರೀ ಮಹಾಲಕ್ಷ್ಮೀ ನಾರಾಯಣಾಯ ನಮಃ, ದೇವಸ್ಯ ವಾಮಭಾಗೆ ಗುರುವೇ ವಾಯುವೇ ನಮಃ, ದಕ್ಷಿಣೆ ಸರ್ವದೇವತಾಭ್ಯೋ ನಮಃ ಇರ್ತಾರೆ. ಬ್ರಹ್ಮದೇವತಾಭ್ಯೋ ನಮಃ, ಬ್ರಹ್ಮ ರುದ್ರದೇವತಾಭ್ಯೋ ನಮಃ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು. ಯಾಕಂದರೆ ಸರ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರ ಹತ್ರನೂ ಇರ್ತದೆ. ಅದಕ್ಕಾಗಿ ಎಲ್ಲ ದೇವತೆಗಳು ಆ ಒಂದು ನಾಗದೇವರ ಸುತ್ತಲೂ ಇರ್ತಾರೆ. ಅದಕ್ಕಾಗಿ ಆ ಪೀಠದಲ್ಲಿ ಎಲ್ಲ ದೇವರನ್ನು ನಮಸ್ಕಾರ ಮಾಡಿಕೊಂಡು ಆ ಪೀಠಕ್ಕೆ ಅಕ್ಷತೆಯನ್ನು ಹಾಕ್ಕೊಂಡು ನಂತರ ಈಗ ಆ ನಾಗದೇವರನ್ನು ಆಹ್ವಾನ ಮಾಡಿ ಪ್ರಾಣ ಪ್ರತಿಷ್ಠಾಪನ ಮಾಡಿಕೊಳ್ಬೇಕು. ಶ್ರೀಹರಿಯ ಹಾಸಿಗೆ ಆಗಿರುವಂಥ ಆ ನಾಗದೇವತೆಯನ್ನು ಜೊತೆಗೆ ಹರಿಯಲ್ಲಿ ಹಾಸಿಗೆಯಾಗಿ ಹರನಲ್ಲಿ ಕೊರಳಿನ ಆಭರಣವಾಗಿರುವಂಥ ನಾಗದೇವರ ಸ್ಮರಣೆಯನ್ನು ಮಾಡಿಕೊಂಡು ಆವಾಯಾಮಿ ಪೀಠೆ ತ್ವಾಂ ಪ್ರತಿಮಾಯಾಂ ಜಗತ್ಪತೆ ಇತಿ ಸಂಪ್ರಾರ್ಥ ದೇವೇಶನ್ ಷಣ್ಮುಶ್ಚಾಂದ್ರ ಪ್ರದರ್ಶಯೇತ್. ಈ ಒಂದು ಪ್ರತಿಮೆ ನೀವೇನು ಮಣ್ಣಿನ ಮೂರ್ತಿ ಇಟ್ಟಿರ್ತಿರಲ್ಲ ಅದರಲ್ಲಿ ನೀನು ಪ್ರದರ್ಶಯೇತ್, ನಿನ್ನ ಒಂದು ಸ್ವರೂಪ ಬರಲಿ ಅಂತ ಹೇಳಿ ಬೇಡ್ಕೊಂಡು ಈಗ ನಿಮ್ಮ ಎಡಗೈಯನ್ನು ಹೃದಯದ ಮೇಲೆ ಇಟ್ಕೊಳ್ಬೇಕು. ಬಲಗೈಯನ್ನು ನಾಗ ದೇವತೆಯ ಹೃದಯವನ್ನು ಮುಟ್ಟಬೇಕು. ಅಂದರೆ ತಲೆ ಮುಟ್ಟಿದ್ರು ನಡೀತದ, ಹೃದಯವನ್ನು ಮುಟ್ಟಬೇಕು. ಮುಟ್ಟಿ ಓಂ ಆವಾಯಿತೋ ಭವ ಸ್ನಾಪಿತೋ ಭವ ಸನ್ನಿಹಿತೋ ಭವ ಅವಕುಂಠಿತೋ ಭವ ಸುಪ್ರಸನ್ನೋ ಭವ ವರದೋ ಭವ ಸಾನ್ನಿಧ್ಯಂ ಕುರು ದೇವೇಶ ಸರ್ವಸಂಪತ್ಕರೋ ಭವ ವಿಭೋ ಸಕಲ ಲೋಕೇಶ ದೇವ ಜಗತ್ಪತೆ. ನಾನು ಆಹ್ವಾನ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಅಕ್ಷತೆಯನ್ನು 3 ಸಲ ಹಾಕಬೇಕು. ಒಂದು ಹೂ ಜೊತೆಗೆ ಅಕ್ಷತೆಯನ್ನು ಹಾಕ್ಕೊಂಡ್ರೆ ಈಗ ನಾಗದೇವರು ಆ ಪ್ರತಿಮೆಯಲ್ಲಿ ಬಂದು ಕೂತಾರ. ಈಗ ಬಂದಂಥ ನಾಗದೇವರಿಗೆ ನಾವು ಧ್ಯಾನವನ್ನು ಮಾಡಿಕೊಳ್ಬೇಕು. ಕೈ ಮುಗಿದು ಭಕ್ತಿಯಿಂದ ಬ್ರಹ್ಮಾಂಡಾಧಾರಭೂತಂಚ ಭುವನಾಂತರವಾಸಂ ಫಣಾಯುಕ್ತಮಹಂ ಧ್ಯಾಯೇತ್ ನಾಗರಾಜಂ ಹರಿಪ್ರಿಯಂ ಶ್ರೀ ನಾಗಾಂತರ್ಗತ ಸಂಕರ್ಷಣಾಯ ನಮಃ. ಧ್ಯಾನಂ ಸಮರ್ಪಯಾಮಿ. ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ಆಗಚ್ಚಾನಂತ ದೇವೇಶ ಕಾಲಪನ್ನಗನಾಯಕ ಅನಂತ ಶಯನೀಯಂ ತ್ವಾಂ ಭಕ್ತ್ಯಾ
ನಾಗದೇವತಾಭ್ಯೋ ನಮಃ ಆವಾಹಯಾಮಿ ಅಂಥೇಳಿ ಆ ನಾಗ ಪ್ರತಿಷ್ಠೆಯನ್ನು ಮಾಡಿರ್ತಿರಲ್ಲ ಮೂರ್ತಿಯಲ್ಲಿ ಮುಂದೆ ಅಕ್ಷತೆಯನ್ನು ಹಾಕಬೇಕು. ಈಗ ಎಲ್ಲ ನಾಗದೇವತೆಗಳನ್ನು ಆಹ್ವಾನ ಮಾಡ್ಕೊಳ್ಬೇಕು. ಯಾಕಂದರೆ ಒಂದೇ ನಾಗದೇವತೆಯನ್ನು ಆಹ್ವಾನ ಮಾಡಿಕೊಳ್ಬಾರ್ದು. ಓಂ ಅನಂತಾಯ ನಮಃ ಅನಂತಂ ಆವಾಹಯಾಮಿ, ವಾಸ್ಕೆ ನಮಃ ವಾಸ್ಕಿಂ ಆವಾಹಯಾಮಿ, ಶೇಷಾಯ ನಮಃ ಶೇಷಂ ಆವಾಹಯಾಮಿ, ಪದ್ಮಾಯ ನಮಃ ಪದ್ಮಂ ಆವಾಹಯಾಮಿ, ಕಂಬಲಾಯ ನಮಃ ಕಂಬಲಂ ಆವಾಹಯಾಮಿ, ಕಾರ್ಕೋಟಕಾಯ ನಮಃ ಕಾರ್ಕೋಟಂ ಆವಾಹಯಾಮಿ, ಭುಜಂಗಾಯ ನಮಃ ಭುಜಂಗಂ ಆವಾಹಯಾಮಿ, ಅಶ್ವತ್ತರಾಯ ನಮಃ ಅಶ್ವತರಂ ಆವಾಹಯಾಮಿ, ಧೃತರಾಷ್ಟ್ರಾಯ ನಮಃ ಧೃತರಾಷ್ಟ್ರಂ ಆವಾಹಯಾಮಿ, ಶಂಖಪಾಲಾಯ ನಮಃ ಶಂಖಪಾಲಂ ಆವಾಹಯಾಮಿ, ಕಾಲೀಯಾಯ ನಮಃ ಕಾಲೀಯಂ ಆವಾಹಯಾಮಿ, ತಕ್ಷಕಾಯ ನಮಃ ತಕ್ಷಕಂ ಆವಾಹಯಾಮಿ, ಪಿಂಗಲಾಯ ನಮಃ ಪಿಂಗಲಂ ಆವಾಹಯಾಮಿ, ನಾಗಪತ್ನಿಭ್ಯೋ ನಮಃ ನಾಗಪತ್ನಿಂ ಆವಾಹಯಾಮಿ ಅಂಥೇಳಿ ಎಲ್ಲ ದೇವತೆ ಹೆಸರು ತಗೊಂಡು ಎಲ್ಲರನ್ನ ಆಹ್ವಾನ ಮಾಡಿಕೊಂಡು ಅಕ್ಷತೆಯನ್ನು ಈಗ ಆವಾಹಯಾಮಿ ಅಂದಲೆಲ್ಲ ಅಕ್ಷತೆಯನ್ನು ಹಾಕೋತಾ ಹೋಗಬೇಕು. ಈಗ ಎಲ್ಲ ಸಹ ಕುಟುಂಬ ಪರಿವಾರ ಬಂದುಬಿಟ್ಟದ ನಾಗದೇವತೆಗಳಿಗೆ. ಈಗ ಆಸನವನ್ನು ಹಾಕಬೇಕು. ನವನಾಗ ಕುಲಾಧೀಶ ಶೇಷೋದ್ಧಾರಕ ಕಾಶ್ಯಪ ನಾನಾರತ್ನ ಸಮಾಯುಕ್ತಂ ಆಸನಂ ಪ್ರತಿಗೃಹ್ಯತಾಂ. ಬಂದಂಥ ಎಲ್ಲ ನಾಗದೇವತೆಗಳೇ ಆಸನವನ್ನು ಪ್ರತಿಗೃಹ್ಯತ ಮಾಡ್ರಿ ಅಂಥೇಳಿ ಆಸನಕ್ಕೆ ಅಂದರೆ ಏನು ತಟ್ಟೆ ಇಟ್ಟಿರ್ತಿರಲ್ಲ ಆ ತಟ್ಟೆಗೆ ಆಸನಾರ್ತೆ ಅಕ್ಷತಾಂ ಸಮರ್ಪಯಾಮಿ. ಈಗ ಆ ಕಲಶ ಏನು ತುಂಬಿಟ್ಕೊಂಡಿರ್ತೀವಿ ಪೂಜೆ ಮಾಡಿರ್ತೀರಲ್ಲ ಅದರ ನೀರು ಒಂದು ಹೂವಲ್ಲಿ ಎದ್ದಬೇಕು. ನೀರನ್ನು ಒಂದು ಹೂವನ್ನು ಅದ್ದಿ ಆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಬಂದಂಥ ನಾಗದೇವತೆಗಳಿಗೆ ಅರ್ಘ್ಯವನ್ನು ಅಂದರೆ ಪಾದಯೋ ಪಾದ್ಯಂ ಮೊದಲು ಕಾಲಿಗೆ ನೀರು. ಅನಂತ ಪ್ರಿಯ ಶೇಷೇಷ ಜಗದಾಧಾರ ವಿಗ್ರಹ ಪಾದ್ಯಂ ಗ್ರಹಣ ಮುದ್ಧತ್ತಂ ಕಾದ್ರವೇಯ ನಮೋಸ್ತುತೆ. ಶ್ರೀ ನಾಗದೇವತಾಭ್ಯೋ ನಮಃ. ಪಾದಯೋ ಪಾದ್ಯಂ ಸಮರ್ಪಯಾಮಿ. ಆ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿ ಆ ಹೂವನ್ನು ನಾಗದೇವರ ಒಂದು ಪಾದದಲ್ಲಿ ಬಳಿ ಇಡಬೇಕು. ನಂತರ ಕಾಶ್ಯಪಾನಂದ ಜನಕ ಮುನಿ ವಂದಿತ ಭೋ ಪ್ರಭೋ ಅರ್ಘ್ಯಂ ಗ್ರಹಣ ಸರ್ವಜ್ಞಂ ಸಾದರಂ ಶ್ರೀಹರಿಪ್ರಿಯಂ. ಈಗ ನಾಗದೇವತಾಭ್ಯ ನಮಃ ಹಸ್ತಿಯೋರ್ಗೆ ಅರ್ಘ್ಯಂ ಸಮರ್ಪಯಾಮಿ ಅಂದರೆ ಕೈ ತೊಳ್ಕೊಳ್ಳಿಕ್ಕೆ ನೀರು ಅಂಥೇಳಿ ಆ ಹೂವನ್ನು ಎದ್ದಿ ಆ ದೇವರ ಬಲಭಾಗದಲ್ಲಿ ಇಡಬೇಕು, ಅಂದರೆ ನಾಗಪ್ಪನ ಬಲಭಾಗದಲ್ಲಿ ಇಡಬೇಕು. ನಂತರ ಆಚಮನೆ ಕುಡಿಲಿಕ್ಕೆ ನೀರು ಕೊಡಬೇಕು. ಸಹಸ್ರಫಣಿ ರೂಪೇಣ ವಸುದೋದ್ಧಾರಕ ಪ್ರಭೋ ಗ್ರಹಣಾಚಮನಂ ದೇವಂ ಪಾವನಂಚ ಸುಶೀತಲಂ. ನಾಗದೇವತಾಭ್ಯೋ ನಮಃ. ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ. ಪುನಃ ಆಚಮನೀಯಂ ಸಮರ್ಪಯಾಮಿ. ಈಗ ಮಧುಪರ್ಕ ಅಂತ ಹೇಳ್ತೀವಿ, ಅಂದರೆ ಒಂದು ಹೂವನ್ನು ತೆಗೆದುಕೊಳ್ಬೇಕು, ಮೊಸರು ತುಪ್ಪ ಜೇನುತುಪ್ಪದಲ್ಲಿ ಅದ್ದಿ ಅದನ್ನು ನಾಗನ ಮೇಲೆ ಹಾಕಬೇಕು. ಮಧುಪರ್ಕಂ ಸಮರ್ಪಯಾಮಿ. ಪಂಚಾಮೃತ ಸ್ನಾನಂ. ಪಂಚಾಮೃತ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಣ್ಣು ಎಲ್ಲವನ್ನು ಸೇರಿಸಿ ಇಟ್ಕೊಂಡಿರಬೇಕು. ಒಂದು ಹೂವನ್ನು ಅದ್ದಿ ಪ್ರೋಕ್ಷಣೆಯನ್ನು ಮಾಡಬೇಕು. ಪಯೋದತಿ ಕೃತಂಚೈವ ಮಧು ಶರ್ಕರೆಯಾನ್ವಿತಂ ಪಂಚಾಮೃತ ಸ್ನಾನವಿದಂ ಸ್ವೀಕುರುಷ್ವ ದಯಾನಿದೆ. ಶ್ರೀ ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ನಂತರ ಸ್ನಾನವನ್ನು ಮಾಡಿಸ್ಬೇಕು. ಗಂಗಾದಿ ಪುಣ್ಯತೀರ್ಥೈಸ್ತ್ವಾಂ ಅಭಿಷಿಂಚೇಯ ಮಾದರಾತ್ ಬಲಭದ್ರಾವತಾರೇಶ ನಾಗೇಶ ಶ್ರೀಪತಿ ಸಖೇ. ಶ್ರೀ ನಾಗದೇವತಾ ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ. ಸ್ನಾನಂ ಸಮರ್ಪಯಾಮಿ. ವಸ್ತ್ರಯುಗ್ಮಂ. ಹಳದಿ ವಸ್ತ್ರವನ್ನು ಸ್ವಲ್ಪ ಅದಕ್ಕೆ ಒಂದು ನಡುಮಧ್ಯೆ ಎಲ್ಲೋ ಒಂದು ಕಡೆ ಕೆಂಪು ಕುಂಕುಮವನ್ನು ಹಚ್ಚಬೇಕು, ಒಂದು ಕಡೆ ಮಾತ್ರ. ಕೌಶೇಯಯುಗ್ಮಂ ದೇವೇಶ ಪ್ರೀತ್ಯ ತವ ಮಯಾರ್ಪಿತಂ ಪನ್ನಾಗಾದೀಶ ನಾಗೇಶ ತಾಕ್ಷಶ್ರತ್ರೋ ನಮೋಸ್ತುತೆ. ಶ್ರೀ ನಾಗದೇವತಾಭ್ಯೋ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ವಸ್ತ್ರೋಪವಸ್ತ್ರಕಾರ್ಪಾಸ ವಸ್ತ್ರಂ ಸಮರ್ಪಯಾಮಿ. ಯಜ್ಞೋಪವೀತ ಜನಿವಾರ ತೋರಿಸಿದಲ್ಲ ಅದನ್ನ ಸುವರ್ಣ ನಿರ್ಮಿತಂ ಸೂತ್ರಂ ಗ್ರಥಿತಂ ಕಂಠಹಾರಕಂ ಅನೇಕರತ್ನೈ ಖಚಿತಂ ಸರ್ಪರಾಜ ನಮೋಸ್ತುತೆ. ಶ್ರೀ ನಾಗದೇವತಾಭ್ಯೋ ನಮಃ. ಏನು ಯಜ್ಞೋಪವೀತಂ ಸಮರ್ಪಯಾಮಿ. ಯಾರು ಯಜ್ಞೋಪವೀತ ಇಲ್ಲ ಅಕ್ಷತೆ ಏರಿಸಿದ್ರೆ ಸಾಕು. ನಂತರ ಆಭರಣಾತೆ ಅಕ್ಷತಾಂ ಸಮರ್ಪಯಾಮಿ. ಗಂಧವನ್ನು ಹಚ್ಚಬೇಕು, ಹಳದಿ ಗಂಧವನ್ನು ಈ ಉಂಗುರ ಬೆರಳಿನಿಂದ ಗಂಧವನ್ನು ಹಚ್ಚಬೇಕು. ಶ್ರೀ ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ. ಗಂಧಂ ಸಮರ್ಪಯಾಮಿ. ನಂತರ ಅಕ್ಷತೆ ಹಳದಿ ಅಕ್ಷತೆಯನ್ನು ಮಾಡಿಟ್ಕೊಂಡಿದ್ರೆ ಒಳ್ಳೆಯದು, ಇಲ್ಲದಿದ್ದರೆ ಕೆಂಪು ಅಕ್ಷತೆಯನ್ನು ಸಹ ಏರಿಸ್ಬೋದು. ಅಲಂಕಾರಾರ್ಥೆ ಅಕ್ಷತಾಂ ಸಮರ್ಪಯಾಮಿ. ಈಗ ನಾಗಪತ್ನಿ ದೇವತಾಭ್ಯೋ ನಮಃ. ಅರಿಶಿನ ಕುಂಕುಮವನ್ನು ಇರಿಸಬೇಕು. ಹರಿದ್ರಾಂ ಸಮರ್ಪಯಾಮಿ. ಕುಂಕುಮಂ ಸಮರ್ಪಯಾಮಿ ಅಂಥೇಳಿ ಕುಂಕುಮ ಅರಿಶಿನ ಕುಂಕುಮ ಇರಿಸಬೇಕು. ಸಿಂಧೂರ ಇದ್ದರೆ ಏರಿಸಬೇಕು. ಜೊತೆಗೆ ಸುವಾಸನೆ ಎಣ್ಣೆಯನ್ನು ಸಹ ಇಟ್ಕೊಂಡಿರಬೇಕು. ಒಂದು ಹೂವಿನಲ್ಲಿ ಅದ್ದಿ ನಾಗದೇವರಿಗೆ ಸುವಾಸನೆ ಅಂದರೆ ಬಹಳ ಪ್ರೀತಿ, ಅದಕ್ಕಾಗಿ ನಾಗದೇವರಿಗೆ ನಾನಾ ಥರದ ಸುವಾಸನೆ ಹೂಗಳನ್ನು ಇರಿಸ್ತಾರೆ.
ಈಗ ಕೆಲವು ನಾಮಗಳನ್ನು ಹೇಳ್ತಾ ಹೋಗ್ತೀನಿ, ನೀವು ಬರೀ ಅಕ್ಷತೆ ಹಾಕೋತಾ ಹೋಗ್ಬಿಟ್ರೆ ಸಾಕು. ಓಂ ಸಹಸ್ರಪಾದಾಯ ನಮಃ, ಪಾದಾನ್ ಪೂಜೆಯಾಮಿ. ಇದಕ್ಕೆ ಅಂಗ ಪೂಜೆ ಅಂತ ಹೇಳ್ತೀವಿ. ಪ್ರತಿಯೊಂದು ಅಂಗಗಳನ್ನ ನಾವು ಪೂಜೆಯನ್ನು ಮಾಡಬೇಕು. ಅದರಲ್ಲಿ ನಾಗದೇವತೆಗಳಿಗೆ ಪೂಜೆಯಲ್ಲಿ ಯಾವುದೂ ತಪ್ಪಾಗಬಾರ್ದು. ಓಂ ಸಹಸ್ರಪಾದಾಯ ನಮಃ, ಪಾದಾನ್ ಪೂಜೆಯಾಮಿ. ಓಂ ಗೂಢಗುಲ್ಫಾಯ ನಮಃ, ಗುಲ್ಫಾನ್ ಪೂಜೆಯಾಮಿ. ಓಂ ಹೇಮಜಂಗಾಯ ನಮಃ, ಜಂಗಾನ್ ಪೂಜೆಯಾಮಿ. ಓಂ ಅಮಂದಗತೆ ನಮಃ, ಜಾನ್ಯಂ ಪೂಜೆಯಾಮಿ. ಓಂ ಪೀತಾಂಬರಧರಾಯ ನಮಃ, ಕಟಿಂ ಪೂಜೆಯಾಮಿ. ಓಂ ಗಂಭೀರನಾಭೈ ನಮಃ, ನಾಭಿಂ ಪೂಜೆಯಾಮಿ. ಓಂ ಪವನಾಶನಾಯ ನಮಃ, ಉದರಂ ಪೂಜೆಯಾಮಿ. ಉರ್ಗಾಯ ನಮಃ, ಹಸ್ತೌ ಪೂಜೆಯಾಮಿ. ಕಾಳಿಯೇ ನಮಃ, ಭುಜೌ ಪೂಜೆಯಾಮಿ. ಖಂಭುಘಂಟಾಯ ನಮಃ, ಘಂಟಂ ಪೂಜೆಯಾಮಿ. ವಿಷವಕ್ತ್ರಾಯ ನಮಃ, ವಕ್ತ್ರಾಣಿಂ ಪೂಜೆಯಾಮಿ. ಓಂ ಫಣಾಭೂಷಣಾಯ ನಮಃ, ಅಂದರೆ ಫಣೀಭೂಷಣಾಯ ನಮಃ ಅಂತ ಹೇಳ್ತೀವಿ. ಹಣೆ ನಾಗಪ್ಪನ ಮೇನ್ ಅಂತ ಹೇಳ್ತೀವಿ, ಹಣೆ. ಲಲಾಟನ್ ಪೂಜೆಯಾಮಿ. ಓಂ ಲಕ್ಷ್ಮಣಾಯ ನಮಃ, ಶಿರಾನ್ ಪೂಜೆಯಾಮಿ, ಅಂದರೆ ತಲೆ. ನಾಗರಾಜಾಯ ನಮಃ, ಸರ್ವಾಂಗಾನಿ ಪೂಜೆಯಾಮಿ. ಅಕ್ಷತೆಯನ್ನು ಹಾಕಬೇಕು. ಇಲ್ಲಿ ನಾಗದೇವತಾ ಅಷ್ಟೋತ್ತರವನ್ನು ವಿಡಿಯೋ ಕೆಳಗೆ ಹಾಕಿರ್ತೀನಿ. ಹೇಳ್ತಾ ನೀವು ಎಷ್ಟು ಸಾಧ್ಯನೋ ಅಷ್ಟು ಹೂವು, ಕರಿಕೆ, ಪತ್ರಿ, ದವನ ಎಲ್ಲವನ್ನು ಅವನಿಗೆ ಏರಿಸಬೇಕು. ನಂತರ ಪಂಚಾಮೃತ ನೈವೇದ್ಯವನ್ನು ಮಾಡಿರ್ತೀರಿ. ಈಗ ಧೂಪ ದೀಪ ಇರ್ತದೆ. ಧೂಪ ಅಂದ ತಕ್ಷಣ ಉದಿನ ಕಡ್ಡಿಗಿಂತ ಧೂಪ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ. ದಶಾಂಗಂ ಕೊಗ್ಗುಲೋಪೇತಂ ಸುಗಂಧಂಚ ಮನೋಹರಂ ಧೂಪಂ ಅಜಿಗ್ರ ನಾಗೇಶ ಕೃಪಯಾತ್ವಂ ಗ್ರಹಾಣತ್ವಂ. ಶ್ರೀನಾಗದೇವತಾಭ್ಯೋ ನಮಃ. ಧೂಪಂ ದರ್ಶಯಾಮಿ. ಧೂಪಾನಂತರೇಣ ದೀಪಂ, ಒಂದು ನೀಲಾಂಜನದಲ್ಲಿ ತುಪ್ಪ ಎಲ್ಲ ಹಾಕಿ ದೀಪಂ ದರ್ಶಯಾಮಿ. ನಾಗದೇವತಾಭ್ಯೋ ನಮಃ. ದೀಪಂ ದರ್ಶನಾಂತರೇಣ ನೈವೇದ್ಯಂ, ನೈವೇದ್ಯ ಅಡುಗೆ ನೈವೇದ್ಯವನ್ನು ಮಾಡಬೇಕು. ತಂಬಿಟ್ಟು ನೈವೇದ್ಯ ಮಾಡಬೇಕು. ತಂಬಿಟ್ಟು ಮತ್ತು ಎಳ್ಳು ಚಗಳಿ ಅದನ್ನು ಒಂದು ಒಣ ಕೊಬ್ಬರಿ ಬಟ್ಟಲದಲ್ಲಿ ಇಟ್ಕೊಂಡು ಅದ್ರ ಜೊತೆ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಂಡು ನಾಗದೇವತಾ ಹಬ್ಬಿನ ಮೊದಲು ಉಂಡಿ ನೈವೇದ್ಯ ಇರ್ತದೆ. ಆ ನೈವೇದ್ಯ ಆದಮೇಲೆ ಅಡುಗೆ ನೈವೇದ್ಯ ಇರ್ತದೆ. ಅಡುಗೆ ನೈವೇದ್ಯ ಆದಮೇಲೆ ಮೊದಲು ಕುಲದೇವರಿಗೆ ನೈವೇದ್ಯ ಇರ್ತದೆ. ಕುಲದೇವ್ರ ನೈವೇದ್ಯದ ಜೊತೆಗೆ ಒಂದು ನಾಗಪ್ಪನಿಗೆ ನೈವೇದ್ಯ ಬಡಿಸಿಟ್ಕೊಳ್ಬೇಕು. ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ ಅಂಥೇಳಿ ಒಂದು ಲೋಟದಲ್ಲಿ ನೀರನ್ನು ಇಟ್ಕೊಳ್ಬೇಕು. ಯಾಕಂದರೆ ನೈವೇದ್ಯ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಅದಕ್ಕಾಗಿ ಕುಡಿಲಿಕ್ಕೆ ನೀರು ಅಂಥೇಳಿ ಒಂದು ಲೋಟದಲ್ಲಿ ನೀರನ್ನು ಇಡಬೇಕು ನೈವೇದ್ಯ ಬಡಿಸಿದಾಗ. ಅದಾದಮೇಲೆ ದೇವತೆಗಳಿಗೆ ಹಣ್ಣನ್ನು ನೈವೇದ್ಯ ಮಾಡ್ತೀವಿ. ಅಂದರೆ ಊಟ ಆದಮೇಲೆ ಹಣ್ಣು ತಿನ್ನಬೇಕು ಅಂಥೇಳಿ. ಅದಕ್ಕಾಗಿ ನಾರಿಕೇಲ ಫಲಂ ದಿವ್ಯಂ ಗ್ರಹಾಣ ಸುರಪೂಜಿತ. ತೆಂಗಿನಕಾಯಿ ಹೊಡೆದಿದ್ರೆ ಅಥವಾ ನಾನಾ ಥರದ ಹಣ್ಣುಗಳನ್ನ ಇಟ್ಟಿದ್ರೆ, ಅಥವಾ ನೀವು ಒಂದು 5 ಬಾಳೆಹಣ್ಣು ಇಟ್ಟರೂ ಸಾಕು. 5 ಫಲಂ ನೈವೇದ್ಯಂ ಸಮರ್ಪಯಾಮಿ. ಆ ಫಲ ನೈವೇದ್ಯ ಆದಮೇಲೆ ಅದನ್ನು ಮನೆ ಮಂದಿ ಎಲ್ಲ ತಿನ್ನಬೇಕು. ಏನೇನು ನಾಗಪ್ಪನಿಗೆ ನೈವೇದ್ಯ ಮಾಡ್ತಿರ್ವಿ, ಯಾವುದೇ ದೇವರಿಗೆ ನೈವೇದ್ಯ ಮಾಡ್ತೀವಲ್ಲ ಮನೆ ಮಂದಿ ತಿನ್ನಬೇಕು. ನಾವೇನು ಮಾಡಬೇಕು ನೈವೇದ್ಯ ಅಂತ ಕೇಳ್ತಾ ಕೊಡ್ತೀರಿ. ನೈವೇದ್ಯವನ್ನು ಎಲ್ಲೂ ಹೊರಗಡೆ ಹಾಕಬಾರ್ದು. ನೈವೇದ್ಯ ಅಂದರೆ ನೀವು ತಿನ್ನಬೇಕು, ಮನೆ ಮಂದಿನೇ ತಿನ್ನಬೇಕು ಅಂತ ಹೇಳ್ತೀವಿ. ಅಡುಗೆ ನೈವೇದ್ಯ ಸಹ ಮನೆ ಮಂದಿ ಊಟ ಮಾಡ್ಬೋದು. ಇನ್ನು ತಾಂಬೂಲ, ಅದಾದಮೇಲೆ ತಾಂಬೂಲ ಒಂದು 5 ವಿಳೆದೆಲೆ ಇಟ್ಕೊಳ್ಬೇಕು. 5 ಅಡಿಕೆ ಬೆಟ್ಟ ಅಥವಾ ಅಡಿಕೆ ಪುಡಿ ಮಾಡಿದರೆ ಅಡಿಕೆ ಪುಡಿ. ತಾಂಬೂಲ ದಕ್ಷಿಣೆ ದೇವ್ರ ಮುಂದೆ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಬೇಕು. ಅದನ್ನು ನೈವೇದ್ಯ ಮಾಡಬೇಕು. ಪೂಗಿ ಫಲ ಸಮಾಯುಕ್ತಂ ನಾಗವಲ್ಲೇದಲೇರ್ಯುತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ತಾಂಬೂಲಂ ಸಮರ್ಪಯಾಮಿ. ತಾಂಬೂಲ ನೈವೇದ್ಯ ಜೊತೆಗೆ ಸುವರ್ಣ ಪುಷ್ಪ ದಕ್ಷಿಣಾನಾಂ ಸಮರ್ಪಯಾಮಿ ಅಂಥೇಳಿ ಅಲ್ಲಿ ದುಡ್ಡಿಟ್ಟಿರ್ತಿರಲ್ಲ ಅದ ಮೇಲೆ ಅಕ್ಷತೆಯನ್ನು ಹಾಕಿ ದೇವರಿಗೆ ಅಕ್ಷತೆಯನ್ನು ಹಾಕಬೇಕು. ಅದಾದಮೇಲೆ ಆರತಿಯನ್ನು ಮಾಡಬೇಕು. ಆರತಿ ಆದಮೇಲೆ ಅಂದರೆ ಕುಲದೇವರಿಗೂ ಮಾಡಬೇಕು, ನಾಗಪ್ಪಗೂ ಮಾಡಬೇಕು. ಮಂತ್ರ ಪುಷ್ಪಾಂಜಲಿಯನ್ನು ಹೇಳಬೇಕು. ಅಂದರೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡ್ಕೊಳ್ಬೇಕು. ನಾನಾ ಕುಸುಮ ಸಂಯುಕ್ತಂ ಪುಷ್ಪಾಂಜಲಿಮೇಮಂ ಪ್ರಭೋ ಕಶ್ಯಪಾನಂದಜನಕ ಸರ್ಪ್ರಾಜ ಗ್ರಹಾಣಮೇಂ. ಶ್ರೀ ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ. ಮಂತ್ರಪುಷ್ಪಂ ಸಮರ್ಪಯಾಮಿ. ಛತ್ರಂ ಸಮರ್ಪಯಾಮಿ. ಛಾಮ್ರಂ ಸಮರ್ಪಯಾಮಿ. ಗೀತಂ ಸಮರ್ಪಯಾಮಿ. ನೃತ್ಯಂ ಸಮರ್ಪಯಾಮಿ. ವಾದ್ಯಂ ಸಮರ್ಪಯಾಮಿ. ಎಲ್ಲ ರೀತಿಯಿಂದ ನಿಮಗೆ ಪೂಜೆಯನ್ನು ಸಲ್ಲಿಸಿದೆ ಅಂತ ಅಕ್ಷತೆಯನ್ನು ಹಾಕಬೇಕು. ರಾಜೋಪಚಾರಾರ್ಥೆ ಅಕ್ಷತಾನ್ ಸಮರ್ಪಯಾಮಿ. ಈಗ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಅದಾದಮೇಲೆ ಅವನಿಗೆ ಬೇಡ್ಕೊಳ್ಬೇಕು. ಎಷ್ಟು ಅಂದರೆ ಬಹಳಷ್ಟು
ಜನರಿಗೆ ಈ ನಾಗದೋಷದಿಂದ ಬಹಳ ಕಷ್ಟಗಳು ಬಂದಿರ್ತದೆ. ಜೀವನದಲ್ಲಿ ಯಾವುದೂ ಕೆಲಸಗಳು ಕೈ ಹಿಡಿಯೋದಿಲ್ಲ, ಬಹಳಷ್ಟು ಕಷ್ಟಗಳು. ಆವಾಗ ಪರಿಪರಿಯಾಗಿ ಭಗವಂತನ ನಮಸ್ತೆ ಸರ್ವಲೋಕೇಶ, ನಮಸ್ತೆ ಲೋಕವಂದಿತ, ನಮಸ್ತೆ ಸುಸ್ದಾ ನಾಗ ತ್ರಾಹಿ ಮಾಂ ದುಃಖ ಸಾಗರಾತ್. ನಾನು ದುಃಖದಿಂದ ಬೆಳ್ತಾ ಇದ್ದೇನೆ ನಾಗರಾಜ, ಪೂರ್ವಜನ್ಮದಲ್ಲಿ ತಿಳಿಯದೋ ಮಾಡದೇ ಇರುವಂಥ ಮಾಡಿರುವಂಥ ಎಷ್ಟೋ ಅಪರಾಧಗಳಿಂದ ನರಳ್ತಾ ಇದ್ದೀನಿ. ಆ ಎಲ್ಲ ಕಷ್ಟಗಳಿಂದ ನನ್ನನ್ನು ಮುಕ್ತಿಗೊಳಿಸುವಂತ ಬೇಡ್ಕೊಳ್ಬೇಕು. ನಾವು ಭಗವಂತನಲ್ಲಿ ಅಂತಃಕರಣದಿಂದ ಬೇಡಿಕೊಂಡಾಗ ಅವನು ನಮ್ಮೆಲ್ಲ ದುಃಖಗಳನ್ನು ದೂರ ಮಾಡ್ತಾನಂತೆ. ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಈ ಪೂಜೆ ಆದಮೇಲೆ ಅಲ್ಲಿ ಏನೇನೋ ಅರಳು ಎಲ್ಲ ಇಟ್ಕೊಂಡಿರ್ತೇವಲ್ಲ ಎಲ್ಲವನ್ನ ಹಾಕಬೇಕು. ಅಂದರೆ ಹುಣಸೆ ಹಣ್ಣು, ಅರಳು ಮತ್ತು ಕೊಬ್ಬರಿ ತುಂಡುಗಳು ಎಲ್ಲವನ್ನ ಇಟ್ಕೊಂಡಿರ್ತೇವಲ್ಲ ಏರಿಸ್ಲಿಕ್ಕೆ ಅಂಥೇಳಿ ಅವನ್ನೆಲ್ಲವನ್ನ ಹಾಕಬೇಕು. ನಂತರ ಅದು ಹಾಕಿದ ಮೇಲೆ ಎಲ್ಲ ಪದಾರ್ಥಗಳನ್ನು ಹಾಕಿ ಆದಮೇಲೆ ಅವನಿಗೆ ಬೆಲ್ಲದ ನೀರನ್ನು ಹಾಕಬೇಕು. ಬೆಲ್ಲದ ನೀರು ಹಾಕಿದ ಮೇಲೆ ಹಾಲನ್ನು ಒಂದು ಚಮಚೆಯಿಂದ ಸಾವಕಾಶ ಒಂಚೂರೇ ಹಾಕಬೇಕು. ಯಾಕಂದ್ರೆ ಮಣ್ಣಿನ ಮೂರ್ತಿ ಇರ್ತದೆ, ಧಕ್ಕೆ ಆಗಬಾರ್ದು. ಸ್ವಲ್ಪ ಹಾಲನ್ನು ಹಾಕಿ ಹಾಲು ಕುಡಿದ ಬಾಯಲ್ಲಿ ನೀರು ಕುಡಿನಾಗಪ್ಪ ಅಂಥೇಳಿ ಮಕ್ಕಳ ಕೈಯಿಂದನೂ ಎಲ್ಲ ಹಾಕಿಸ್ಬೇಕು. ಕಡಲೆ ಹಾಕಿಸ್ಬೇಕು, ಅರಳು ಹಾಕಿಸ್ಬೇಕು, ಒಣ ಕೊಬ್ಬರಿ ಚೂರುಗಳನ್ನ ಹಾಕಿಸ್ಬೇಕು. ಎಲ್ಲ ಏನೇನು ಪದಾರ್ಥಗಳನ್ನ ಇಟ್ಕೊಂಡಿರ್ತೀವಿ ಎಲ್ಲ ಹಾಕಿಸಿ ಕೊನೆಯದಾಗಿ ಬೆಲ್ಲದ ನೀರು ಒಂದು ಚಮಚ, ಹಾಲು ಒಂದು ಚಮಚ, ಮತ್ತು ಕೊನೆಗೆ ಹಾಲು ಕುಡಿದ ಬಾಯಲ್ಲಿ ನೀರು ಕುಡಿನಾಗಪ್ಪ ಅಂಥೇಳಿ ಸಂತೃಪ್ತನಾಗು ಅಂಥೇಳಿ ನೀರನ್ನು ಹಾಕಬೇಕು. ಈ ರೀತಿಯಾಗಿ ಎಲ್ಲ ಗಂಡು ಮಕ್ಕಳು ಮಾಡಬೇಕು ಆ ಕೆಲಸವನ್ನು, ಹೆಣ್ಮಕ್ಳು ಮಾಡಬಾರ್ದು. ಎಲ್ಲದು ಆದಮೇಲೆ ಅಂದರೆ ನೀವು ಯಾರ್ಯಾರು ಹಾಕೋದಿರ್ತದಲ್ಲ ಅವ್ರದ್ದೆಲ್ಲ ಹಾಲು ಹಾಕೋದಾದ್ಮೇಲೆ ಪೂಜಾ ಸಮರ್ಪಣೆಯನ್ನು ಮಾಡಬೇಕು. ಯಸ್ಮಿತ್ಯಾಚನ ಮೋಕ್ತ ತಪ ಪೂಜಾ ಕ್ರಿಯಾದಿಶೋ ನ್ಯೂನ್ಯಂ ಸಂಪೂರ್ಣತ ಯಾತಿ ಸದ್ಯೋ ವಂದೇ ತಮೋಚಿತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ ಭೋಜಂ ಮಯಾ ದೇವ ಪರಿಪೂರ್ಣಂ ತಸ್ಮೇ ಅನೇನ ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ. ಕೃತ ಪೂಜೆನೇನ ಅಂದ್ರೆ ಈ ಪಂಚಮಿ ದಿವಸ ಮಾಡಿದಂಥ ಶ್ರಾವಣ ಪಂಚಮಿ ದಿವಸ ಮಾಡಿದಂಥ ಈ ಪೂಜೆಯಿಂದ ನಾಗಪತ್ನಿ ಸಹಿತ ನಾಗದೇವತಾಭ್ಯೋ ನಮಃ ಪ್ರೀಯತಾಂ ಪ್ರೀಯತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂತೇಳಿ ಅಕ್ಷತೆಯನ್ನು ಹಾಕಿ ಉದ್ದಂಡ ಗಂಡಸರು ಉದ್ದಂಡ ನಮಸ್ಕಾರವನ್ನು ಹಾಕಬೇಕು. ಇಲ್ಲಿಗೆ ನೀವು ಮಾಡಿದಂಥ ಶಾಸ್ತ್ರೋಕ್ತವಾಗಿ ಸರಿಯಾದ ರೀತಿಯಲ್ಲಿ ಪೂಜೆ ಮುಗಿತದ. ಇದನ್ನು ನೀವು ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಸರಿಯಾದ ರೀತಿಯಲ್ಲಿ ಮಾಡ್ತೀರೋ ನಿಮ್ಮ ಪೂರ್ವಜರು ನಾಗ ಸರ್ಪ ಯೋನಿಯಲ್ಲಿ ಏನಾದರೂ ಜನಿಸಿದ್ರೆ ನಾನಾ ಥರದ ಒಂದು ಕಷ್ಟದಿಂದ ನರಳ್ತಾ ಇದ್ರಿ ಅವ್ರಿಗೆ ಮುಕ್ತಿ ದೊರಕ್ತದ. ನಂತರ ನಿಮ್ಮ ವಂಶ ಸರಿಯಾಗಿ ಅಭಿವೃದ್ಧಿ ಆಗ್ತದ. ನೀವು ಹಿಡಿದಂಥ ಎಲ್ಲ ಕೆಲಸಗಳು ಕೂಡ ಯಶಸ್ಸನ್ನು ತಂದುಕೊಡ್ತದ. ಈ ರೀತಿಯಾಗಿ ಪ್ರತಿಯೊಂದು ಹಬ್ಬವನ್ನು ಸರಿಯಾದ ರೀತಿಯಲ್ಲಿ ಹೇಳ್ಕೊಡ್ತೀನಿ, ಆಚರಣೆ ಮಾಡಿರಿ. ಎಲ್ಲ ನಿಮ್ಮ ಕಷ್ಟಗಳು ತಾನಾಗೇ ಪರಿಹಾರ ಆಗ್ತದಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಕೆಲವು ಆಚರಣೆಗಳವ ಸರಿಯಾಗಿ ಆಚರಣೆಯನ್ನು ಮಾಡಿರಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.